टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಿನಾಂಕ 2/6/2025 ಅವತ್ತು ಗಜೇಂದ್ರ ಅವರು ನಮ್ಮ ಬೇಲೂರು ಪೊಲೀಸ್ ಠಾಣೆಗೆ ಬಂದು ಒಂದು ಪ್ರಕರಣ ದಾಖಲಿಸಿರ್ತಾರೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಅವರು ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅವ್ರ ಹೆಂಡತಿ ಮೇಲೆ ಮತ್ತು ಶಿವು ಅವ್ರ ಮೇಲೆ ಕೊಟ್ಟಿರ್ತಾರೆ. ಈ ಕೇಸ್ ಹಿನ್ನೆಲೆ ಏನಂತಂದರೆ ಗಜೇಂದ್ರ ಮತ್ತು ಅವ್ರ ವೈಫ್ ಚೈತ್ರ ಅವ್ರಿಗೆ ಸುಮಾರು 11 ವರ್ಷ ಆಗಿರ್ತದೆ ಮದುವೆಯಾಗಿ. ಇವ್ರಿಗೆ 2 ಜನ ಮಕ್ಕಳು ಇರ್ತಾರೆ. ಗಜೇಂದ್ರ ಅವ್ರ ವೈಫ್ ಚೈತ್ರ ಮತ್ತು ಮಕ್ಕಳು ಮತ್ತು ಕಂಪ್ಲೇಂಟ್ ತಂದೆ ಎಲ್ಲರೂ ಜೊತೆಗೆ ಇರ್ತಾರೆ ಒಂದೇ ಮನೆಯಲ್ಲಿ. ಸ್ವಲ್ಪ ದಿನದಿಂದ ಏನು ಚೈತ್ರ ಅಂತ ವೈಫ್ ಇದ್ದಾರೋ, ಕಂಪ್ಲೇಂಟ್ ವೈಫ್ ಇದ್ದಾರೋ, ಅವ್ರಿಗೆ ಒಬ್ಬರ ಜೊತೆಗೆ ಅನಧಿಕೃತವಾಗಿ ಸಂಬಂಧ ಇತ್ತು. ಆ ಸಂಬಂಧ ಹಿನ್ನೆಲೆಯಲ್ಲಿ ಇವರು ಏನು ಚೈತ್ರ ಅಂತ ವೈಫ್ ಇದ್ದಾರೋ ಅವರು ತನಗೆ ಮತ್ತು ತಂದೆಗೆ ಮತ್ತು 2 ಜನ ಮಕ್ಕಳಿಗೆ ಊಟದಲ್ಲಿ ಆವಾಗ ಪಾಯ್ಸನಿಂಗ್ ಆಗ್ತಾ ಇತ್ತು ಪಾಯ್ಸನಿಂಗ್ ಮಾಡಿ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಒಂದು ಪ್ರಕರಣ ದಾಖಲೆಪಡಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು FIR ಮಾಡಿಸಿ ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ಪ್ರಾಥಮಿಕ ತನಿಖೆ ನಮ್ಗೆ ಕಂಡು ಬಂದಿರೋದು ಏನು ಅಕ್ಯೂಸ್ ಇದ್ದಾರೋ ಅವ್ರು ಬಂದು ಊಟದಲ್ಲಿ ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಔಷಧಿ ಮತ್ತು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಊಟವನ್ನು ಬಡಿಸಿರ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಈ ಹಿನ್ನೆಲೆಯಲ್ಲಿ ಯಾರು ಅಕ್ಯೂಸ್ಡ್ ಚೈತ್ರ ಇದ್ದಾರೋ ಅವರು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ನೆಕ್ಸ್ಟ್ ಹಂತವಾಗಿ ತನಿಖೆಯಲ್ಲಿ ಕಂಪ್ಲೇಂಟಲ್ಲಿ ಅವರು ಶಿವು ಯಾರ ಜೊತೆಗೆ ಅನಧಿಕೃತವಾಗಿ ಅವ್ರಿಗೆ ಸಂಬಂಧ ಇತ್ತು ಅವರನ್ನು ಸಹ ಆರೋಪಿಯನ್ನು ಅವರು ಪರಿಗಣಿಸಿದ್ದಾರೆ. ಇದರ ಮೇಲೆ ನಾವು ತನಿಖೆ ಮಾಡುವಾಗ ಅವ್ರದ್ದು ಪಾತ್ರ ಇರ್ಬೋದು ಅಂತ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅವರನ್ನು ಸಹ ದಸ್ತಗಿರಿ ಮಾಡೋಕ್ಕೆ ನಾವು ಒಂದು ಟೀಮನ್ನು ರಚನೆ ಮಾಡಿದ್ದೀವಿ. ಏನು ಆ ಕಂಪ್ಲೇಂಟ್ ಇದ್ದಾರೋ ಕಂಪ್ಲೇಂಟ್ ಮತ್ತು ಕಂಪ್ಲೇಂಟ್ ವೈಫ್ ಚೈತ್ರ ಅವರು ಮದುವೆಯಾಗಿ ಸುಮಾರು 11 ವರ್ಷ ಆಗಿರ್ತದೆ. ಮತ್ತು ಏನು ಅಕ್ಯೂಸ್ ಇರ್ತಾರೋ ಅವ್ರ ಜೊತೆಗೆ ಅದೇ ಊರು ಸೇರೋರೆ, ಶಿವು ಅಂತ ಯಾರು ಅಕ್ಯೂಸ್ ಇರ್ತಾರೋ ಅದೇ ಊರು ಸೇರೋರವರೇ ಆ್ಯಂಡ್ ಅವಾಗವಾಗ ಇವರು ಮನೆಗೆ ಬಂದು ಹೋಗ್ತಾ ಇದ್ರು ಅಂತ ಪರಿಚಯ ಆಯಿತು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಆ್ಯಂಗಲ್ನೂ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ.